ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಕಲಿಕಾ ಚೇತರಿಕೆ 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಇವತ್ತು ಕಲಿಕಾ ಹಾಳೆ 60ಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನೋಡೋಣ. ತುಂಬ ವಿದ್ಯಾರ್ಥಿಗಳ ಒಂದು ಡಿಮ್ಯಾಂಡ್ ಇತ್ತು, ಸರ್ ಬೇಗನೆ ಹಾಕಿ ಅಂತ. ಯಾಕಂದರೆ ಇನ್ನು ಬರೀ 4 ಕಲಿಕಾ ಹಾಳೆಗಳಿದ್ದಾವೆ, ಭಾಳಷ್ಟು ಇಲ್ಲ. ಶಾರ್ಟ್ಲಿಯಾಗಿ ಅವುಗಳನ್ನು ಸಹಿತ ಅಪ್ಲೋಡ್ ಮಾಡಿದರೆ ಸೊ ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ ಎಲ್ಲ ವಿಡಿಯೋಗಳಾಯಿತು. ನೆಕ್ಸ್ಟ್ ನಾವು ಪಾಠದಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳು ಮತ್ತು NMMSಗೆ ಹೆಚ್ಚು ಒತ್ತನ್ನು ಕೊಟ್ಟು ಆ ವಿಡಿಯೋವನ್ನು ಸಹಿತ ನೋಡೋಣ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ 8ನೇ ತರಗತಿಯಲ್ಲಿ ಹಿಂದಿ ಮತ್ತು ವಿಜ್ಞಾನದಲ್ಲಿನೂ ಕೂಡ ನಾವು ಕಲಿಕಾ ಹಾಳೆಗಳಿಗೆ ಆನ್ಸರ್ಸ್ಗಳನ್ನು ಹಾಕ್ತಾ ಇದ್ದೀವಿ. ಆ ವಿಡಿಯೋವನ್ನು ಸಹಿತ ತಪ್ಪದೇ ತಾವುಗಳು ನೋಡ್ಬೋದು. ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಸಹಿತ ಪಿನ್ನನ್ನು ಮಾಡಿ ಅಂತ ಹೇಳ್ತಾ ಶುರು ಮಾಡ್ತೀನಿ. ಕಲಿಕಾ ಹಾಳೆ 60ರ ಉತ್ತರಗಳನ್ನು 8ನೇ ತರಗತಿಯ ಸಮಾಜ ವಿಜ್ಞಾನ ಕೋರ್ ವಿಷಯದಲ್ಲಿ. ಚಟುವಟಿಕೆ 1, ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿಗಳ ಕಾರ್ಯಗಳನ್ನು ಪಟ್ಟಿ ಮಾಡೋಣ ಅಂತ ಇದೆ. ಸ್ಥಳೀಯ ಸಂಸ್ಥೆಗಳು ಮಾಡಿರುವ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ವೃತ್ತಪತ್ರಿಕೆಗಳಲ್ಲಿ ಬಂದಿರುವ ವರದಿಗಳನ್ನು ಸಂಗ್ರಹಿಸಿ ಶಿಕ್ಷಕರ ಸಹಾಯ ಪಡೆದು ತರಗತಿಯಲ್ಲಿ ಚರ್ಚಿಸಿ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿಗಳ ಕಾರ್ಯಗಳನ್ನು ಪಟ್ಟಿ ಮಾಡೋಣ ಅಂತ ಇದೆ. ಸೊ ಮೊದಲಿಗೆ ನಾವು ತಾಲೂಕಾ ಪಂಚಾಯಿತಿ ಕಾರ್ಯಗಳನ್ನು ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ, ಆಮೇಲೆ ಜಿಲ್ಲಾ ಪಂಚಾಯಿತಿ ಕಡೆ ಬರೋಣ. ಎಸ್, ಮೊದಲೇದು ಈ ತಾಲೂಕಾ ಪಂಚಾಯಿತಿಗೆ ನೋಡಬೇಕಾದ್ರೆ 10,000 ಮತದಾರರಿಗೆ ಒಬ್ಬರಂತೆ ತಾಲೂಕಾ ಪಂಚಾಯಿತಿ ಸದಸ್ಯರ ಆಯ್ಕೆಗೆ ಪಂಚಾಯತ್ ರಾಜ್ ಸಂಸ್ಥೆಗಳ ಅಧಿನಿಯಮದಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ಎರಡನೇದೇನು ಹೇಳ್ಬೋದಂದ್ರೆ, ಈ ಗ್ರಾಮ ಪಂಚಾಯಿತಿಗಳು ಕೊಡ್ತಕ್ಕಂಥ ವಾರ್ಷಿಕ ಯೋಜನಾ ಪ್ರಸ್ತಾವನೆಗಳನ್ನು ತಾಲೂಕಾ ಪಂಚಾಯಿತಿಯವರು ಕ್ರೋಢೀಕರಿಸ್ತಾರೆ, ಅದನ್ನು ಜಿಲ್ಲಾ ಪಂಚಾಯಿತಿಗೆ ಸಲ್ಲಿಸ್ತಾರೆ. ಇದು ಕೂಡ ಮುಖ್ಯ ಕಾರ್ಯ ಇತ್ತು. ಮುಂದೆ ಈ ರಾಜ್ಯ ಸರ್ಕಾರ ಅಥವಾ ಜಿಲ್ಲಾ ಪಂಚಾಯಿತಿ ಸೂಚಿಸತಕ್ಕಂಥ ಎಲ್ಲ ಕಲ್ಯಾಣದಾಯಕ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಯೋಜನೆಗಳನ್ನು ಕಾರ್ಯಗತಗೊಳಿಸಿ ಅದನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ತಾಲೂಕಾ ಪಂಚಾಯಿತಿಗಳು ಸಹಕಾರಿಯನ್ನು ಮಾಡ್ತವೆ. ಮುಂದೆ ಹೇಳ್ತಾರೆ, ತಾಲೂಕಾ ಪಂಚಾಯಿತಿಯ ಅಧಿಕಾರಾವಧಿ ಬಂದ್ಬಿಟ್ಟು 5 ವರ್ಷಗಳು. ಇಲ್ಲಿ ಈ ತಾಲೂಕಾ ಪಂಚಾಯಿತಿ ಆಡಳಿತವನ್ನು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಕೆಲವೊಂದಿಷ್ಟು ಸ್ಥಾಯಿ ಸಮಿತಿಗಳನ್ನು ರಚನೆಗಳನ್ನು ಮಾಡ್ತಾರೆ. ಈ ಸ್ಥಾಯಿ ಸಮಿತಿಗಳ ಅನುಗುಣವಾಗಿ ಅವು ಕೆಲಸಗಳು ಮಾಡ್ತವೆ. ಇಷ್ಟೆಲ್ಲ ತಾಲೂಕಾ ಪಂಚಾಯಿತಿಗಳು ಕೆಲಸವನ್ನು ಮಾಡೋ ಸಲುವಾಗಿ ಅಲ್ಲಿ ಆಡಳಿತದ ಸುಗಮ ಕಾರ್ಯದ ನಿರ್ವಹಣೆಗೆ ನಿರ್ವಹಣಾಧಿಕಾರಿ ಅಂತ ಇರ್ತಾರೆ, ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಕರೀತಾರೆ. ಅವರು KS ಶ್ರೇಣಿಯವರಾಗಿರ್ತಾರೆ. ಅದನ್ನು ರಾಜ್ಯ ಸರ್ಕಾರವೇ ಅವರನ್ನು ನೇಮಕ ಮಾಡ್ತದೆ. ಇಷ್ಟು ಈ ತಾಲೂಕಾ ಪಂಚಾಯಿತಿಯ ಕಾರ್ಯಗಳನ್ನು ನಾವೇನು ಮಾಡಿ ವಿದ್ಯಾರ್ಥಿಗಳು ನೋಡಿದ್ದೀವಿ. ಈ ಮೇನ್ ಆಗಿ ಎರಡನ್ನು ತಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಒಂದನೇದು ಗ್ರಾಮ ಪಂಚಾಯಿತಿಯ ಯೋಜನೆಗಳನ್ನು ಜಿಲ್ಲಾ ಪಂಚಾಯಿತಿಗೆ ಕಳಿಸ್ತದ. ಎರಡನೇದು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾ ಪಂಚಾಯಿತಿ ಸೂಚಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತದ ಯಾವುದು ತಾಲೂಕಾ ಪಂಚಾಯಿತಿ. ಇನ್ನು ಜಿಲ್ಲಾ ಪಂಚಾಯಿತಿಗೆ ಕೆಲಸ ಕಾರ್ಯಗಳನ್ನು ನೋಡೋಣ. ಈ ಜಿಲ್ಲಾ ಪಂಚಾಯಿತಿಗೆ ನೋಡೋದಾದ್ರೆ ಫಸ್ಟ್ ಹೇಳ್ತಾರೆ 40,000 ಮತದಾರರಿಗೆ ಒಬ್ಬರಂತೆ ಜಿಲ್ಲಾ ಪಂಚಾಯಿತಿ ಸದಸ್ಯರು ಇರ್ತಾರೆ. ಆದರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 30,000ಗೆ ಒಬ್ಬರು ಇರ್ತಾರೆ. ಕೊಡಗು ಜಿಲ್ಲೆಯಲ್ಲಿ 18,000 ಮತದಾರರಿಗೆ ಒಬ್ಬ ಸದಸ್ಯರು ಕೂಡ ಇರ್ತಾರೆ. ಈ ಸರ್ಕಾರದ ಯೋಜನೆ ಮತ್ತು ಕಾರ್ಯಕ್ರಮಗಳ ಯಶಸ್ವಿ ಅನುಷ್ಠಾನಕ್ಕಾಗಿ ಜಿಲ್ಲಾ ಪಂಚಾಯಿತಿ, ತಾಲೂಕಾ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳ ನಡುವೆ ಪರಸ್ಪರ ನಂಬಿಕೆ, ವಿಶ್ವಾಸ ಮತ್ತು ಸಹಕಾರ ಮನೋಭಾವನೆಯ ವಾತಾವರಣವನ್ನು ಸೃಷ್ಟಿಸ್ತದೆ. ಇದು ಒಂದೇ ಕೆಲಸ. ಯಾಕಂದ್ರೆ ಸರ್ಕಾರ ಎಷ್ಟೋ ಯೋಜನೆಗಳನ್ನು ಹಮ್ಮಿಕೊಳ್ತದೆ. ಆ ಯೋಜನೆಗಳು ಅನುಷ್ಠಾನವಾಗಬೇಕಾದ್ರೆ ಅದು ಕೆಳ ಹಂತದಲ್ಲಿನ ಗ್ರಾಮ ಪಂಚಾಯಿತಿ, ತಾಲೂಕಾ ಪಂಚಾಯಿತಿ ಮತ್ತು ಸರ್ಕಾರದಲ್ಲಿ ಒಂದು ಸಂಪರ್ಕ ಕೊಂಡಿಯಾಗಿ ಜಿಲ್ಲಾ ಪಂಚಾಯಿತಿಗಳು ಕೆಲಸಗಳನ್ನು ಮಾಡ್ತವೆ. ಮುಂದೆ ಈ ಯೋಜನೆಗಳು ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಯಶಸ್ವಿಗೊಳಿಸುವ ಸಲುವಾಗಿ ಜಿಲ್ಲೆಯ ಎಲ್ಲ ಇಲಾಖೆಗಳ ಜೊತೆಗೆ ಸಹಕಾರಿಯುತವಾಗಿ ಸಮನ್ವಯವನ್ನು ಸಾಧಿಸ್ತವೆ. ಯಾಕಂದರೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ವಿವಿಧ ಇಲಾಖೆಗಳ ಯೋಜನೆಗಳಿರ್ತವೆ. ಆ ವಿವಿಧ ಇಲಾಖೆಗಳ ಯೋಜನೆಗಳ ಕೆಲಸವನ್ನು ಮಾಡಬೇಕಾಗಿರ್ತದೆ. ಆ ವಿವಿಧ ಇಲಾಖೆಗಳ ಯೋಜನೆಗಳ ಕೆಲಸವನ್ನು ಮಾಡೋ ಸಲುವಾಗಿ ಆ ಜಿಲ್ಲಾ ಪಂಚಾಯಿತಿಯವರು ಇತರೆ ಇಲಾಖೆಗಳ ಜೊತೆಗೆ ಸಮನ್ವಯವನ್ನು ಸಾಧಿಸಿ ಕೆಲಸವನ್ನು ಸಹಿತ ಮಾಡೋದು ಅನಿವಾರ್ಯವೂ ಕೂಡ ಆಗಿರ್ತದೆ. ಮುಂದೆ ಜಿಲ್ಲೆಯಲ್ಲಿ ಸಹಕಾರಿ ಸಂಘಗಳು, ಸಹಕಾರಿ ಬ್ಯಾಂಕ್ಗಳು ಹಾಗೂ ಇನ್ನಿತರ ಸಹಕಾರಿ ಸಂಸ್ಥೆಗಳನ್ನು ಸ್ಥಾಪಿಸ್ತದೆ.
ಅವುಗಳು ಸುಗಮವಾಗಿ ಕಾರ್ಯನಿರ್ವಹಿಸಿಕೊಂಡು ಹೋಗಲು ಪ್ರೋತ್ಸಾಹ ಮತ್ತು ಬೆಂಬಲಗಳನ್ನು ನೀಡುತ್ತದೆ. ವಿಶೇಷವಾಗಿ ಸಹಕಾರಿ ಸಂಘಗಳು, ಸಹಕಾರಿ ಬ್ಯಾಂಕ್ಗಳು. ಓಕೆ, ಈ ಸಹಕಾರಿ ಸಂಘಗಳ ಮತ್ತು ಸಹಕಾರಿ ಬ್ಯಾಂಕ್ಗಳನ್ನು ರಚನೆ ಮಾಡಲಿಕ್ಕೆ, ಸ್ಥಾಪನೆ ಮಾಡಲಿಕ್ಕೆ ಜಿಲ್ಲಾ ಪಂಚಾಯತ್ ಅವರು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಸಹಕಾರಗಳನ್ನು ಕೊಡ್ತಾರೆ ಮತ್ತು ಅವುಗಳು ಉತ್ತಮವಾಗಿ ಕೆಲಸವನ್ನು ನಿರ್ವಹಿಸುವ ಸಲುವಾಗಿ ಪ್ರೋತ್ಸಾಹಗಳನ್ನು ಸಹಿತ ಕೊಡ್ತಾ ಬರ್ತಾರೆ. ಮುಂದೆ ಹೇಳ್ತಾರೆ, ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಕೆಲಸಗಳನ್ನು ಕಾರ್ಯರೂಪಕ್ಕೆ ತರ್ತದೆ. ಇನ್ನೊಂದು ರಾಜ್ಯ ಸರ್ಕಾರಗಳು ಕೆಲಸಗಳನ್ನು ಹೇಳ್ತಾವಲ್ಲ, ಆ ಎಲ್ಲ ಕೆಲಸ ಕಾರ್ಯಗಳನ್ನು ಏನು ಮಾಡ್ತದಪ್ಪ ಅಂತಂದ್ರೆ ಜಿಲ್ಲಾ ಪಂಚಾಯತಿಯವರು ತಪ್ಪದೆಯಾಗಿ ಮಾಡಿಕೊಂಡು ಹೋಗ್ತಾರೆ. ಆಡಳಿತದ ಪರಿಣಾಮಕಾರಿ ನಿರ್ವಹಣೆಗೆ 5 ಸ್ಥಾಯಿ ಸಮಿತಿಗಳು ಇರ್ತವೆ. ಇಲ್ಲಿನೂ ಕೂಡ ಯಾವ ತರನಾಗಿ ತಾಲೂಕಾ ಪಂಚಾಯತಿಯಲ್ಲಿ ಸ್ಥಾಯಿ ಸಮಿತಿಗಳು ಇರ್ತಾವಲ್ಲ, ಅದೇ ಥರದ ಸ್ಥಾಯಿ ಸಮಿತಿಗಳನ್ನು ನಾವುಗಳು ಜಿಲ್ಲಾ ಪಂಚಾಯತಿಗಳಲ್ಲಿ ನೋಡ್ತೀವಿ. ಇಲ್ಲಿ 5 ಸ್ಥಾಯಿ ಸಮಿತಿಗಳು ಇರ್ತವೆ. ಆಡಳಿತದ ಸುಗಮ ಕಾರ್ಯನಿರ್ವಹಣೆಗೆ ಜಿಲ್ಲಾಧಿಕಾರಿಗಳಿಗೆ ಸಮಾನವಾದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂಬ ಅಧಿಕಾರಿಯನ್ನು ಸರ್ಕಾರ ನೇಮಕ ಮಾಡ್ತದೆ. ಈ ಜಿಲ್ಲಾ ಪಂಚಾಯತಿಯ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ನಡಿಬೇಕಂದ್ರೆ ಜಿಲ್ಲಾಧಿಕಾರಿಗಳಿಗೆ ಈಕ್ವಲ್ ಆಗಿರ್ತಕ್ಕಂಥ, ಅವರಿಗೆ ಸರಿ ಸಮಾನವಾಗಿರ್ತಕ್ಕಂಥ IAS ದರ್ಜೆಯ ಒಂದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತಕ್ಕಂಥ ಒಂದು ಹುದ್ದೆಯನ್ನು ಈ ಜಿಲ್ಲಾ ಪಂಚಾಯತಿಯ ಆಡಳಿತದ ನಿರ್ವಹಣೆಗಾಗಿ ಸರ್ಕಾರ ನೇಮಕವನ್ನು ಮಾಡ್ತದೆ. ಇಷ್ಟು ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡಿವಪ್ಪ ಅಂತಂದರೆ ಜಿಲ್ಲಾ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕಾ ಪಂಚಾಯತಿಗಳ ನಡುವೆ ರಾಜ್ಯ ಸರ್ಕಾರದ ಕೆಲಸ ಕಾರ್ಯಗಳು ಯಾವ ತರನಾಗಿ ಅದು ಸುಗಮವಾಗಿ ನಡೆಸ್ತಾವ, ಸರ್ಕಾರದ ಯೋಜನೆಗಳು ಯಾವ ತರನಾಗಿ ಎಲ್ಲ ಹಾಕೊಂಡು ಹೋಗ್ತಾವ ಅಂತಕ್ಕದನ್ನು ನಾವೇನು ಮಾಡೀವಿ ಈ ವಿಡಿಯೋದಲ್ಲಿ ಕಲಿಕಾ ಹಾಳೆಯಲ್ಲಿ ನೋಡಿದ್ದೀವಿ. ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಕೇವಲ 4 ಕಲಿಕಾ ಹಾಳೆಗಳು, ಅದನ್ನು ಕೂಡ ಬೇಗನೆ ಕಲಿಕಾ ಹಾಳೆಗಳೊಂದಿಗೆ ನಾವೇನು ಮಾಡೋಣ, 8ನೇ ತರಗತಿಯ ಸಮಾಜ ವಿಜ್ಞಾನವನ್ನು ಮುಗಿಸೋಣ. ಈ ಮುಗಿಯೋದರ ಜೊತೆಗೆ ವಿಜ್ಞಾನ ಮತ್ತು ಹಿಂದಿಯಲ್ಲಿದ್ದಾವೆ, ಅವುಗಳು ಕೂಡ ಮುಗಿಲಿಕ್ಕೆ ಬಂದಿದ್ದಾವೆ. ವಿಶೇಷವಾಗಿ NMMSಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ತುಂಬ ಉತ್ತಮವಾಗಿದ್ದಾವೆ, ಅವುಗಳನ್ನು ಸಹಿತ ನೋಡೋಣ. ನಿಮ್ಮ ವ್ಯೂಸ್ಗಳಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ತುಂಬ ವ್ಯೂಸ್ ಬರ್ತವೆ, ಬಟ್ ಸಬ್ಸ್ಕ್ರಿಪ್ಷನು ಮತ್ತು ಶೇರ್ಗಳನ್ನು ನಮಗೆ ಕಾಣೋದಿಲ್ಲ. ಯಾಕಂದರೆ ನೀವಷ್ಟೇ ವಿಡಿಯೋಗಳನ್ನು ನೋಡ್ತೀರಿ, ಬಟ್ ಬೇರೆಯವರು ಅದನ್ನು ವಿಡಿಯೋಗಳನ್ನು ನೋಡೋಕ್ಕೆ ನೀವು ಕಳಿಸೋದೇ ಇಲ್ಲ, ಶೇರ್ಗಳನ್ನೇ ಮಾಡೋದಿಲ್ಲ. ಅದೇ ನಮಗೊಂದು ಬೇಜಾರು. ಆ ಕಾರಣಕ್ಕಾಗಿ ದಯಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ. ನಿಮ್ಮ ಶಾಲೆ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು, ಬೇರೆ ಒಂದು ಮಾಧ್ಯಮಗಳ ಮೂಲಕ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಕಲಿಕಾ